ಅಹವಾಲುಗಳು ಕೇಳ್ತೀವಿ, ಪರಿಹಾರ ಮಾಡ್ತೀವಿ. ಸರ್ ಎಲ್ಲಿಗೆ ಹೋಗ್ತಾ ಇದ್ದಾರೆ ಸರ್ ಎಲ್ಲ ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಯಾರು ಹೊಂಟಿದ್ದಾರೆ? ನೀವು ಹೋಗ್ತಾ ಇದ್ದಾರೆ ಸರ್? ಯಾರು ಹೇಳ್ರಿ? ನಾ ಏನು ಹೊಂಟಿಲ್ಲ. ಇಲ್ಲೇ ಪರಮೇಶ್ವರ್ ಹೇಳಿದ್ದಾರೆ ಸರ್ ಆಫ್ಟರ್ ಡೆಲ್ಲಿ ಎಲೆಕ್ಷನ್ ಆದಮೇಲೆ ಬಾ ಅಂತ ಹೈಕಮಾಂಡ್ ಕೂಡ ಹೇಳಿದ್ದಾರೆ. ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ನಾವೆಲ್ಲ ಹೊಂಟಿಲ್ಲ. ಹೋಗೋದಾರೆ ನಿಮ್ಗೆ ಹೇಳ್ತೀವಿ, ಅಡ್ವಾನ್ಸ್ ಆಗಿ ಹೇಳ್ತೀನಿ. ದಲಿತ ಸಚಿವರೆಲ್ಲರೂ ಕೂಡ ಇಲ್ಲ ಯಾರು ಹೊಂಟಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಅವ್ರು ಹೋಗ್ಬೋದು. ಅವ್ರು ಏನು ಹೋಗ್ತಾರೆ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಆಪ್ತ ಶಾಸಕರೆಲ್ಲರೂ ಕೂಡ ಈ ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಿರುವಂಥದ್ದು. ಅದಕ್ಕೆ ಸ್ವಾಭಾವಿಕ ಹೇಳ್ಬಾರ್ದಕ್ಕೆ ಸರ್ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಶಾಸಕರು ಹೇಳಬಾರಂತ ಇಲ್ಲಿ ಕಾಯ್ದೆಯಲ್ಲ ಈಗಾಗಲೇ ಹೇಳಿದ್ದಾರೆ, ಹೇಳ್ತಿರ್ತಾರೆ. ಅದನ್ನು ತಪ್ಪಂತ ಹೇಳಲಿಕ್ಕಾಗಲ್ಲ. ಸರ್ ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪ ಆಗಿರುವಂಥದ್ದು ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗ್ತಾರೆ. ಇಲ್ಲ ಅದು ನಮಗೆ ಗೊತ್ತಿಲ್ಲ. ನೀವು ಹೇಳಿ, ನಾವು ಹೇಳಿಲ್ಲ. ಹೈಕಮಾಂಡ್ ಸೂಚನೆ ನೀಡಿದೆ, ಯಾರು ಮಾತಾಡಕ್ಕೆ ಹೋಗಬೇಡಿ ಈ ಕುರಿತು ಅಂತ ಹೇಳಿ. ಇಲ್ಲ ಹಂಗೇನಿಲ್ಲ. ಯಾರು ಹಂಗೇನ ಪಾರ್ಟಿಗೆ ಡ್ಯಾಮೇಜ್ ಆಗಬಾರ್ದಂಗೆ ಹೇಳ್ತಾರೆ ಅಷ್ಟೇ. ಪಾರ್ಟಿಗೆ ಡ್ಯಾಮೇಜ್ ಆದರೂ ಸರ್ ಎಲ್ಲರೂ ಮಾತಾಡ್ತಾನೆ ಇದ್ದಾರೆ ಸರ್ ಚರ್ಚೆ. ಇಲ್ಲ, ಅದು ಈಗ ಇಲ್ಲೇ ಇಲ್ಲ. ಇನ್ನೂ 28 ಅಂತ ಹೇಳಿ ನೋಡೋದಿಲ್ಲ. ಸರ್ ಬೆಳಗಾವಿಯಲ್ಲಿ ತಹಶೀಲ್ದಾರ್ ಮನೆ ಮೇಲೆ ರೇಡ್ ಆಗುತ್ತೆ ಸರ್. 4 ಕೋಟಿಗೂ ಹೆಚ್ಚು ಹಣ ಸಿಗುತ್ತೆ, ಇನ್ನೂ ಅವ್ರ ಮೇಲೆ ಕ್ರಮ ಇಲ್ಲ. ಅಲ್ಲೇ ಯಾವಾಗ ತಹಶೀಲ್ದಾರ್ ಸರ್ ಕಳೆದ ವಾರ ಆಗಿದೆ ಸರ್. 4 ಕೋಟಿಲೇ ಇದ್ರೆ ಕ್ಯಾಶ್ ಅಷ್ಟಾಗೈತೆ ಅದ. ಹಾಂ ಸರ್. ನಾವು ದಾಖಲೆಗಳು ಏನಿರಬೇಕು ಅದು ಪ್ರೊಸೀಜರ್ ಬೇಕಾದ್ರೆ ಅದು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಾರೆ ಲೋಕಾಯುಕ್ತಿಯಿಂದ ಬರ್ಬೇಕದು. ನಮಗೆ ಶಿಫಾರಸ್ ಬಂದ್ಮ್ಯಾಗ ಆ್ಯಕ್ಷನ್ ತೊಗೊತಾರೆ, ಡೈರೆಕ್ಟ್ ತೊಗೊಳಿಕ್ಕೆ ಬರೋಂಗಿಲ್ಲ. ಸರ್ ಪ್ರಯಾಗರಾಜ್ ಬೆಳಗ್ಗೆ ಸಿಎಂ ಡಿ ಕೆ ಶಿವಕುಮಾರ್ ಹೋಗಿರ್ಬೇಕು, ತಾವೇನಾದ್ರು ಹೋಗ್ತೀವಿ? ಇಲ್ಲೇ ಅದಲ್ಲ, ಇಲ್ಲೇ ಹೋಗ್ತಾವೆ ನಾವು. ಕೃಷ್ಣಾ ನದಿ ಇದೆ, ಇಲ್ಲೇ ಹಿರಣ್ಯಕೇಶಿ ಇದೆ, ಘಟಪ್ರಭಾ ಇದೆ, ಇಲ್ಲೇ ನಾವು ಮಾಡ್ಬೋದಲ್ಲ. ಸರ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿರುವಂಥದ್ದು ಕುಂಭಮೇಳದಲ್ಲಿ ಸಾಕಷ್ಟು ಸಾವುಗಳಾಗಿದ್ದಾವೆ, 700ಕ್ಕೆ 10 ಸಾವುಗಳಾಗಿದ್ದಾವೆ. ಆದರೆ 30 ಮಂದಿ ಮಾತ್ರ ಉತ್ತರ ಪ್ರದೇಶ ಸರ್ಕಾರ ಗೊತ್ತಿಲ್ಲ, ತನಿಖೆ ಆಗಬೇಕಲ್ಲ. ಎಷ್ಟೊಂದು ನಮಗೆ ಗೊತ್ತಿಲ್ಲದ ಹೆಚ್ಚಾಗಿರ್ಬೋದು ಅಂತ ಒಂದು ಅಂದಾಜು ಇದೆ. ಯಾಕಂದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ಬೋದು. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಎಷ್ಟಾಗಿದೆ ಅಂತ ನಿಖರವಾಗಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.